ಚಾನೆಲ್ ಕುಕ್ ವಿತ್ ಸೃಜಿನಿ. ಇವತ್ತು ಗೋಧಿ ಬರ್ಫಿ ಮಾಡೋದು ಹೇಗೆ ಅಂತ ನೋಡೋಣವಾ. ಸಕ್ಕರೆ 3/4 ಕಪ್, ಎಣ್ಣೆ 3ರಿಂದ 4 ಸ್ಪೂನ್, ತುಪ್ಪ ಅರ್ಧ ಕಪ್, ಗೋಧಿ ಹಿಟ್ಟು 1 ಕಪ್, ಏಲಕ್ಕಿ 3, ಗೋಡಂಬಿ 15ರಿಂದ 20 ಪೀಸ್. ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಬಾಣಲಿ ಕಾದ್ಮೇಲೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಗೋಧಿ ಹಿಟ್ಟು ಹಾಕಿ, ಗೋಧಿ ಹಿಟ್ಟು ಹಸಿ ವಾಸನೆ ಹೋಗಿ ಗಮ್ಮಂತ ಸ್ಮೆಲ್ ಬರೋವರೆಗೂ ಹುರಿಬೇಕು. ಎಲ್ಲಿವರೆಗೂ ಹುರ್ಕೊಬೇಕು ಅಂತಂದರೆ ಪಾರ್ಲೇಜಿ ಬಿಸ್ಕೆಟ್ ಕಲರ್ ಇರುತ್ತಲ್ವ, ಆ ಕಲರ್ ಬರೋವರೆಗೂ ಹುರಿಬೇಕು. ನಾನಿಲ್ಲಿ ಕಬ್ಬಿಣದ ಬಾಣಲಿ ಯೂಸ್ ಮಾಡ್ತಾ ಇರೋದ್ರಿಂದ ಸಿಮ್ಮಲ್ಲಿಟ್ಟು ಹುರ್ಕೊತಾ ಇದ್ದೀನಿ, ಯಾಕಂದರೆ ಬೇಗನೆ ಹೀಟ್ ಆಗಿಬಿಡುತ್ತೆ ಬಾಣಲಿ. ನೀವು ಬೇಕಿದ್ರೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಹುರಿಬೇಕು. ಇದು ಒಂದು 15ರಿಂದ 20 ನಿಮಿಷ ಆದರೂ ಹುರಿಬೇಕು. ಈ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಇದನ್ನು ಪಕ್ಕಕ್ಕಿಟ್ಟು ಇನ್ನೊಂದು ಬಾಣಲಿ ಇಡಿ. ಬಾಣಲಿ ಇಟ್ಟು ಬಾಣಲಿಗೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಬೇಕು. ಸಕ್ಕರೆ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಸಕ್ಕರೆ ಎಲ್ಲ ಕರಗಿದ ಮೇಲೆ ಹುರಿದಿರೋ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಒಂಚೂರು ಗಂಟಿಲ್ದಂಗೆ. ಒಂದು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ನಾವು ಗೋಧಿ ಹಿಟ್ಟನ್ನು ಜಾಸ್ತಿ ಹೊತ್ತು ಹುರ್ಕೊಂಡಿರೋದ್ರಿಂದ ಇದನ್ನು ಜಾಸ್ತಿ ಏನು ಬೇಯಿಸೋದು ಬೇಡ. ಬರ್ಫಿ ಮಿಶ್ರಣ ತಳ ಬಿಡೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಬರ್ಫಿ ಹಾರ್ಲಿಕ್ಸ್ ಬರ್ಫಿ ಇರುತ್ತಲ್ವ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಮನೆಯಲ್ಲಿ ಗೋಧಿ ಹಿಟ್ಟು ಸಕ್ಕರೆ ಸಾಮಾನ್ಯವಾಗಿದ್ದೇ ಇರುತ್ತೆ. ಮಕ್ಕಳೇನಾದರೂ ತಿಂಡಿ ಬೇಕು ಅಂತಂದಾಗ ಈ ರೀತಿ ಮಾಡಿಕೊಡ್ಬೋದು. ಈಗ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗೋಧಿ ಬರ್ಫಿಗೆ ಬೇಕಾಗಿರೋ ಅದಕ್ಕೆ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಒಂದು ತಟ್ಟೆಗೆ ತುಪ್ಪ ಸವರಿ ಗೋಧಿ ಬರ್ಫಿ ಮಿಶ್ರಣನೆಲ್ಲ ತಟ್ಟೆಗೆ ಹಾಕ್ಕೊಳ್ಳೋಣ. ಅದು ತುಂಬಾ ಬಿಸಿ ಇರುತ್ತೆ. ಯಾವುದೇ ಕಾರಣಕ್ಕೂ ಕೈಯಿಂದ ಮಾಡೋಕ್ಕೆ ಹೋಗಬೇಡಿ. ಸ್ಪೂನ್ನಲ್ಲಿ ಅಥವಾ ಒಂದು ಚಿಕ್ಕ ಕಪ್ ತಗೊಂಡು ಎಲ್ಲಾನು ಪ್ರೆಸ್ ಮಾಡಿ ಸ್ಕ್ವೇರ್ ಶೇಪ್ ಮಾಡ್ಕೊಬೇಕು. ತಣ್ಣಗಾಗೋದಕ್ಕೆ ಬಿಡಿ. ನೀವು ಬೇಕಿದ್ರೆ ಬಿಸಿ ಇರೋವಾಗಲೇ ಗೋಡಂಬಿಯಿಂದ ಡೆಕೋರೇಟ್ ಮಾಡ್ಕೊಬೋದು, ಅಥವಾ ಗೋಡಂಬಿನ ಸಣ್ಣ ಸಣ್ಣ ಪೀಸಸ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊಬೋದು. ಈಗ ತಣ್ಣಗಾಗಿದೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. 1 ಕಪ್ ಗೋಧಿ ಹಿಟ್ಟಿಂದ ಒಂದು 15 ಪೀಸ್ ಬರ್ಫಿ ಆಗುತ್ತೆ. ಗೋಡಂಬಿಯಿಂದ ಡೆಕೋರೇಟ್ ಮಾಡ್ಕೊಳ್ಳಿ. ಈಗ ಗೋಧಿ ಬರ್ಫಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗೋಧಿ ಬರ್ಫಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.